ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರೂಪೈ ಮೃತ್ಯುನಾಶಂ ಧಾತಾರಮೇಶಂ ವೈದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೇಯುಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಎಳನೀರು ಒಂದು ಭೂಲೋಕದ ಅಮೃತ. ಯಾಕೆ ಅಂತಂದರೆ ಈ ನಮ್ಮ ದೇಹವನ್ನು ತಂಪಾಗಿ ಇಡೋಕ್ಕೆ ಹಾಗೂ ಬೇಸಿಗೆಗಾಲದಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಎಳನೀರು ಸರ್ವಶ್ರೇಷ್ಠ. ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಒಂದು ಪಾನೀಯವನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಂದು ಹೊಸ ಚೇತನ ಸಿಗ್ತದೆ, ಸುಸ್ತು ಕಡಿಮೆ ಆಗ್ತದೆ. ನಮ್ಮ ದೇಹದಲ್ಲಿ ಈ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಏನಾರು ಆಗಿದ್ರೆ ಅದು ಸರಿಯಾಗ್ತದೆ. ಇದರ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ಬೇಸಿಗೆಗಾಲದಲ್ಲಂತೂ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಎಳನೀರು ಸರ್ವಶ್ರೇಷ್ಠ. ಆದರೆ ಎಳ್ನೀರು ಕುಡಿಬೇಕಾದ್ರೆ ನಾವು ಏನು ಮಾಡ್ತೀವಿ, ಕೆಲವೊಂದು ತಪ್ಪು ಮಾಡ್ತೀವಿ. ಎಳ್ನೀರನ್ನ ಓಪನ್ ಮಾಡಿಸ್ತೀವಿ, ಎಷ್ಟೋ ಹೊತ್ತು ಬಿಟ್ಟಾದ್ಮೇಲೆ ಕುಡಿತೀವಿ. ಇನ್ನು ಕೆಲವರು ಒಂದು ಅರ್ಧ ಎಳ್ನೀರು ಕುಡಿತಾರೆ, ಇನ್ನೊಂದು ಅರ್ಧನ ರೆಫ್ರಿಜರೇಟ್ರಲ್ಲಿ ಇಟ್ಟಿರ್ತಾರೆ, 2-3 ದಿನ ಆದಮೇಲಿಂದ ಕುಡಿತಾರೆ. ಈ ಥರ ಕೆಲವೊಂದು ತಪ್ಪುಗಳನ್ನು ಮಾಡ್ತಿರ್ತೀವಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಳನೀರು, ಯಾವ ರೀತಿ ಎಳ್ನೀರು ಕುಡಿಬೇಕು, ಯಾವ ಸಮಯದಲ್ಲಿ ಎಳ್ನೀರು ಕುಡಿಬೇಕು, ಈ ಎಲ್ಲ ಒಂದು ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಎಳ್ನೀರು ಕುಡಿಯೋದಾದರೆ ಹಸಿರಾಗಿರ್ತಕ್ಕಂತಹ ಎಳನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೂ ಎಳನೀರನ್ನ ನೀವು ಓಪನ್ ಮಾಡಿದ ತಕ್ಷಣವೇ ಬೀದಿ ಬದಿಯಲ್ಲಿ ಎಳ್ನೀರು ಕುಡಿತಾ ಇರ್ತೀರ. ಎಳ್ನೀರನ್ನ ಓಪನ್ ಮಾಡಿದ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಒಳಗಡೆ ನೀವು ಎಳ್ನೀರನ್ನ ಕುಡಿಯತಕ್ಕಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ. ಕೆಲವೊಬ್ಬರು ಓಪನ್ ಮಾಡಿಸೇ ಬಿಡ್ತಾರೆ, ಅದನ್ನು ಲೋಟಕ್ಕೋ ಬಾಟ್ಲಿಗೋ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ರೆಫ್ರಿಜರೇಟರಲ್ಲಿ ಇಟ್ಟಿರ್ತಾರೆ. 3 ದಿನ 4 ದಿನ ಆದಮೇಲೆ ಕುಡಿತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡೋಕ್ಕೋಗಬೇಡಿ. ಯಾಕೆ ಅಂತಂದರೆ ನೀವು ತಾಜಾ ಎಳ್ನೀರನ್ನ ಓಪನ್ ಮಾಡಿದ ತಕ್ಷಣ ನೀವು ಕುಡಿಯೋದ್ರಿಂದ ಅದರಲ್ಲಿರ್ತಕ್ಕಂತಹ ಸಂಪೂರ್ಣ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಸಿಗ್ತದೆ. ಯಾವಾಗ ನೀವು 2-3 ದಿನ ಬಿಟ್ಟು ನೀವು ಕುಡಿತೀರೋ ಅಂಥ ಒಂದು ಸಮಯದಲ್ಲಿ ಇದರ ಒಂದು ರುಚಿ ಬದಲಾಗಿರ್ತದೆ, ಹುಳಿಯಾಗಿರ್ತದೆ, ನೊರೆ ಬಂದಿರ್ತದೆ. ಹಾಗಾಗಿ ಈ ಥರ ಎಳ್ನೀರನ್ನ ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಬೇಡಿ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಎಳನೀರು, ಕೆಲವೊಬ್ಬರು ಏನು ಮಾಡ್ತಾರೆ, ಎಳ್ನೀರು ಓಪನ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಬಾಟ್ಲುಗಳಲ್ಲಿ ಹಾಕ್ಬಿಟ್ಟು ರೆಫ್ರಿಜರೇಟ್ರಲ್ಲಿ ಇಟ್ಟಿರ್ತಾರೆ. 3 ದಿನ 4 ದಿನ ಆದಮೇಲೆ ಕುಡಿತಾರೆ. ಯಾವುದೇ ಕಾರಣಕ್ಕೂ ಮ್ಯಾಕ್ಸಿಮಮ್ ಇವತ್ತು ಎಳ್ನೀರನ್ನ ನೀವು ಓಪನ್ ಮಾಡಿಸಿದ್ರಿ ಅಂತಂದರೆ 1 ದಿನ, ಇಲ್ಲ ಅಂತಂದರೆ 2 ದಿನದ ಒಳಗಡೆ ಎಳನೀರನ್ನ ಕುಡಿಯೋದ್ರಿಂದ ಅದರದ ಸಂಪೂರ್ಣ ಒಂದು ಪೋಷಕಾಂಶ ತಮಗೆ ಸಿಗ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.